ಉದ್ಯೋಗ ಭರ್ತಿಗೆ ಯುವಕರ ರೋಷಾಗ್ನಿ. ಧಾರವಾಡದಲ್ಲಿ ಸಾವಿರಾರು ಯುವಕರಿಂದ ನಡೀತಾ ಇರೋ ಪ್ರತಿಭಟನೆ. ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಯುವಕರು ನಡೆಸ್ತಾ ಇರೋ ಪ್ರತಿಭಟನೆ. 2,84,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿದ್ದಾರೆ. ನೇಮಕಾತಿ ವಿಳಂಬ ಖಂಡಿಸಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಬೆಳಗ್ಗೆಯಿಂದ ಧಾರವಾಡದಲ್ಲಿ ನಡೀತಾ ಇರೋ ಪ್ರತಿಭಟನೆ. ಪೊಲೀಸರು ಸುಸ್ತಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಧಾರವಾಡದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಪ್ರತಿಭಟನಾಕಾರರ ಕಿಚ್ಚು ಹಾಗಿದೆ. ಪ್ರತಿಭಟನೆಗೆ ಅವಕಾಶ ಇಲ್ಲ, ಪ್ರತಿಭಟನೆ ಮಾಡೋದು ಬೇಡ, ಬ್ಯಾರಿಕೇಡ್ ಅನ್ನ ಹಾಕಿ ತಡೆದ್ರು, ಅದನ್ನು ಕೂಡ ನುಗ್ಗಿ ಮುಂದೆ ಬಂದಿದ್ದಾರೆ. ಸಾವಿರಾರು ಯುವಕರು ಜಮಾಯಿಸಿದ್ದಾರೆ. ಆದ್ರೆ ಸರ್ಕಾರ ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಇದ್ರೂ ಕೂಡ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ. ಸಾವಿರಾರು ಯುವಕರು ಆಕ್ರೋಶಗೊಂಡಿದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರ ಕಾಲ್ ಫಾರ್ ಮಾಡ್ತಾ ಇಲ್ಲ, ನೋಟಿಫಿಕೇಶನ್ ಹೊರಡಿಸ್ತಾ ಇಲ್ಲ, ಪದೇ ಪದೇ ಎಕ್ಸಾಮ್ ಬರೀತಾ ಇದ್ದೀವಿ, ಆದ್ರೆ ಯಾವ ಹುದ್ದೆಯನ್ನು ಕೂಡ ಭರ್ತಿ ಮಾಡ್ತಾ ಇಲ್ಲ. ಹಲವು ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಹುದ್ದೆಯನ್ನ ಭರ್ತಿ ಮಾಡ್ತಾ ಇಲ್ಲ ಅಂತ ಉದ್ಯೋಗಾಕಾಂಕ್ಷಿಗಳು ಸಿಟ್ಟಿಗೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯ ಕಿಚ್ಚು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ನಡೀತಾ ಇರೋ ಪ್ರತಿಭಟನೆ ಆರಂಭ ಆದಾಗ ಪೊಲೀಸರು ಪ್ರತಿಭಟನೆಗೆ ಅಡ್ಡಿಪಡಿಸಿದ್ರು. ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಯಾರ ಮಾತನ್ನು, ಯಾವ ಮನವಿಯನ್ನು ಕೂಡ ಯುವಕರು ಕೇಳ್ತಾ ಇಲ್ಲ. ನೋಡ್ರಿ, ಇಡೀ ಕರ್ನಾಟಕದಲ್ಲಿ 2,85,000 ವೇಕೆನ್ಸಿಗಳು ಖಾಲಿ ಅದಾವ. ಸರ್ಕಾರನ ಕೊಟ್ಟಂತ ಅಂಕಿ ಸಂಖ್ಯೆಗಳ ಪ್ರಕಾರ ಆರ್ಥಿಕ ಇಲಾಖೆ ಸರ್ಕಾರಕ್ಕೆ ಸುಮಾರು 55,000 ಹೊಸ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡ್ಕೋಬಹುದು ಅಂತ ಹೇಳಿದೆ. ಆದರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಕುತ್ತಿಗೆ ತನಕ ಬಂದೈತಿ. ಇಲ್ಲಿ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡ್ರು. 5 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡ್ರು ಕೂಡ ಇವರಿಗೆ ಯಾವುದೇ ರೀತಿಯಿಂದ ಖಬರಿಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ವಿದ್ಯಾರ್ಥಿಗಳ ರಸ್ತೆಗೆ ಇಳಿದಿದ್ದಾರೆ. ಈ ಹೋರಾಟಕ್ಕೆ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೇವೆ. ನಮ್ಮ ನಾಯಕರಾದ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಭರತ್ ಬೊಮ್ಮಾಯಿ ಅವರು, ಸಂಕನೂರವರು, ಎಲ್ಲ ರೀತಿಯ ನಾಯಕರು ಇಲ್ಲಿ ಬಂದಿದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಹೋರಾಟ, ಈ ರೋಷ ಸರ್ಕಾರಕ್ಕೆ ಮುಟ್ಲಿ, ಅವ್ರು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಮಾಡಲಿ ಅಂತ ಹೇಳಿ ನಮ್ಮದು ಬೇಡಿಕೆ. ಬಿಜೆಪಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಜೊತೆ ಇದೆ. ವಿದ್ಯಾರ್ಥಿಗಳ ಹೋರಾಟ ಎಲ್ಲಿ ತನಕ, ಬೇಡಿಕೆ ಎಲ್ಲಿ ತನಕ ಈಡೇರುವುದಿಲ್ಲ ಅಲ್ಲಿ ತನಕ ನಾವು ಭಾರತೀಯ ಜನತಾ ಪಕ್ಷದವರು ಅವ್ರ ಜೊತೆ ಇರ್ತೇವೆ. ಇಲ್ಲೇ ತುಂಬಾ ವರ್ಷದಿಂದ ಎಕ್ಸಾಮ್ ಬರೀತಾ ಇದ್ದೀವಿ, ಬಟ್ ಏನು ನೋಟಿಫಿಕೇಶನ್ ಆಗಿಲ್ಲ. ಶಾದಿ ಭಾಗ್ಯ ಮತ್ತೆ ಬಸ್ಸಿಗೆಲ್ಲಾನು ಫ್ರೀ ಕೊಡ್ತಾ ಇದಾರೆ. ಆದ್ರೆ ಯೂತ್ಸ್ಗೆ ಏನಂತ ಮಲ್ತಾಯಿ ಧೋರಣೆ ನಡೀತಾ ಇದೆ ಕಾಂಗ್ರೆಸ್ ವತಿಯಿಂದ. ಇದಕ್ಕೋಸ್ಕರ ನಮ್ಮ ಪ್ರತಿಭಟನೆ ಉಗ್ರ ತೀವ್ರವಾಗಿ ನಡೀತಾ ಇದೆ. ನಾವ್ ಯಾವ ಹಂತಕ್ಕೆ ಹೋಗಕ್ಕಾದ್ರೂ ರೆಡಿ ಇದೀವಿ. ನಾವ್ ಯಾಕಂದ್ರೆ ಯೂತ್ಸ್ ಮನೆಯಲ್ಲಿ ಮನೆ ಮಠ ಎಲ್ಲ ಬಿಟ್ಟು ಬರ್ತದೆ. ನಮ್ಮಪ್ಪ 1 ಎಕರೆ ಹೊಲ ಮಾರಿ ನಮ್ಮನ್ನು ಧಾರವಾಡ ಕಳಿಸಿದಾರೆ. ಆದ್ರೂ ಇಲ್ಲೇನು ನೇರ ನೇಮಕಾತಿ ನಡೀತಾ ಇಲ್ಲ. ನಾವು ಪೊಲೀಸ್ ಆಗ್ಬೇಕಂದ್ರೆ ನಮ್ಮ ಅಪ್ಪನ ಆಸೆ. ನಾವು ಆದ್ ಬಂದ್ವಿ. ಇಲ್ಲಿವರೆಗೂ 3 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ನಡೆದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಇಂಥ ಸರ್ಕಾರಕ್ಕೆ ನಾ ತಿಳಿಸೋದೇನೆ ಅಂತ ಹೇಳಿದ್ರೆ, ಎಲ್ಲಾ ಯೂತ್ಸ್ ಏನ್ ಹೇಳ್ಬೇಕಂದ್ರೆ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಮುತ್ತಿಗೆ ಹಾಕ್ತೀವಿ. ನಾವು ಸರ್ಕಾರಕ್ಕೆ ನಾವು ನೇರ ನೇಮಕಾತಿ ಆಗ್ಬೇಕು, ಮಲ್ತಾಯಿ ಧೋರಣೆ ಬಿಡಬೇಕು. ರಾಜ್ಯದಲ್ಲಿ ಜನತೆಗೆ ಅಷ್ಟೇ ಅಲ್ಲ, ಯೂತ್ಸ್ ಕೆಲಸ ಬೇಕು. ಕೆಲಸ ಇದ್ರೆ ಮನೆ ನಡೆಯುತ್ತೆ, ಮನೆ ನಡೆದ್ರೆ ದೇಶ ನಡೆಯುತ್ತೆ. ಇದೆಲ್ಲ ಗೌರ್ಮೆಂಟ್ ಮತ್ತು ಸರ್ಕಾರಗಳು ಎರಡು ಕಮಿಟ್ಮೆಂಟ್, ಎರಡು ಸರ್ಕಾರಗಳು ಸೇರ್ಕೊಂಡು, ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡು ಸೇರ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡು ವಿದ್ಯಾರ್ಥಿಗಳನ್ನ ಹಳ್ಳಕ್ಕೆ ತಳ್ತಾ ಇದ್ದಾರೆ. ಇವರು ಯುವ ನಿಧಿ ಕೊಟ್ಟಿರೋ ಅಂತ ಹೇಳ್ತಾರೆ. ಯಾರಿಗೆ ಕೊಟ್ಟಿರೋ ಯುವ ನಿಧಿ? ಇಲ್ಲಿ ಯುವ ನಿಧಿ ಯಾರು ಅದಾರ? ಡಿಗ್ರಿ ಮುಗಿಸ್ 4-5 ವರ್ಷ ಧಾರವಾಡ ಸಹಾಯ ಕುಂತಾರಲ್ಲೇ. ಮನೆ ಬಿಟ್ಟು ಮಗ ಬಿಟ್ಟು ಇಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಏನ್ ಮಾಡ್ತೀವಿ ನಮಗೆ ಗೊತ್ತು. ಇಲ್ಲಿ ಮನೆ ಬಿಟ್ಟು ತಿನ್ನಕ್ ಕೂಲಾರ್ದ ಇಲ್ಲಿ ಎಲ್ಲಿ ಬೇಕಂತ ತಿಳ್ಕೊಂತ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಓದೋದು ಎಷ್ಟು ಕಷ್ಟ ಅಂತ ಗೊತ್ತು ನಿಮ್ ಧಾರವಾಡದಾಗ. ದಿನ ಎಲ್ಲ ಬೆಲೆಗಳು ಏರ್ತಾ
ಮಾಡ್ತಾ ಇದ್ದಾವೆ. ಇಲ್ಲಿ ಯುವಕರಿಗೆ ಒಂದು ನೇಮಕಾತಿ ಮಾಡಕ್ಕಲ್ಲ ಅಂದ್ರೆ ಇನ್ನು ರಾಜ್ಯ ಸರ್ಕಾರ ಆಯೋಗ ಶಿಕ್ಷಣ ಮಂತ್ರಿ 80,000 ಪೋಸ್ಟ್ ಗೋವಿಂದ ಗೌಡರು ನಮ್ಮ ಅಪ್ಪ ಹೇಳ್ತಿದ್ರು. ಗೋವಿಂದ ಗೌಡರು 1 ಲಕ್ಷ ಪೋಸ್ಟ್ ತುಂಬಿದ್ರು, ಶಿಕ್ಷಕರ ಪೋಸ್ಟ್ ತುಂಬಿದ್ರು. ಯುವಕರು ಚಾಪು ಎಲ್ಲಿ ತಟ್ಲಿಕ್ಕೆ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗ್ಲಿಕ್ಕಂದ್ರೆ ಧಾರವಾಡದಿಂದನೇ ಆಗೋದು. ಬಂದ 1 ವರ್ಷದಲ್ಲಿ ನೇಮಕ 1 ಲಕ್ಷ ಒಂದು ತುಂಬಿಲ್ಲ. 2,000 ಇವನಿಂದ ಏನಕ್ಕೆ ಆಗ್ತದೆ ನಮಗೆ? ಯಾವುದಾಗದಿಲ್ಲ. ಊಟ ಮಾಡ ಲೈಬ್ರರಿ ಕಟ್ಟಕ ಬಿಲ್ ಕಟ್ಟಕ್ಕಾಗಲ್ಲ, ಊಟ ಮಾಡಕ್ ಆಗಂಗಿಲ್ಲ. ಇವನಿಂದ ಯಾರಿಗೆ ಬೇಕು ನಮ್ಗೆ ಜಾಬ್ ಕೊಡಿ, ಒಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಡಿ. ಯಾಕಂದ್ರೆ ನಾವು 35 ವರ್ಷ ನನಗೆ ಒಂದು ಚಿಕ್ಕ ಮಗು ಬಿಟ್ಟು ಬಂದಿದ್ದೀನಿ ಸರ್. ನಾನು ಅತಿ ಶೀಘ್ರದಲ್ಲಿ ಅಂತ ಶಿಕ್ಷಣ ಸಚಿವರ ಹೇಳಿಕೆ ಕೊಟ್ಟಾದ್ಮೇಲೆ ಸಣ್ಣ ಮಗು ಬಿಟ್ಟು ಬಂದಿದ್ದೀನಿ. ಎಷ್ಟು ಸುಳ್ಳು ಒಂದು ಪುಸ್ತಕನೇ ಇದೆ. ಶಿಕ್ಷಣ ಸಚಿವರೇ ನೀವು ಹೇಳಿದ ಸುಳ್ಳುಗಳು ಎಷ್ಟು ಸುಳ್ಳು. ಸಿಎಂ ಸಿದ್ದರಾಮಯ್ಯ ಅವರೇ, ನಮ್ ಯಾರ ಕೂಗು ನಿಮಗೆ ಕೇಳಿಸ್ತಾ ಇಲ್ವೇನ್ರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.